ಹಿಂದುತ್ವ ಸಮಾಜಕ್ಕೆ ಮಾರಕ ಅಂತ. ಭ್ರಷ್ಟ ರಾಜಕಾರಣಿಗಳೇ ಈ ದೇಶಕ್ಕೆ ಮಾರಕ. ಎಲ್ಲ ಪಾರ್ಟಿಗೇನೋರ ಕಾಂಗ್ರೆಸ್ನವ್ರು ಅಷ್ಟೇ ಅಲ್ಲ, ಬಿ ಜೆ ಪಿ ಒಳಗಿರುವಂಥ ಕುಟುಂಬನೂ ಸಹ ಮಹಾಭ್ರಷ್ಟರು. ಅವರೆಲ್ಲ ಭ್ರಷ್ಟರು ಅಂದ್ರೆ ಮಹಾಭ್ರಷ್ಟರು. ಇವತ್ತು ವಿದೇಶಕ್ಕೆ ಹೋಗ್ಯಾರ ಅವರೆಲ್ಲ. ಯಡಿಯೂರಪ್ಪ ಕುಟುಂಬ ಎದಕ್ಕೆ ಹೋಗ್ಯಾರ? ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಯಾರ, ನೋಡ್ಕೊಂಡು ಬರ್ಲಕ್ಕೆ ಹೋಗ್ಯಾರ. ನೋಡಿ ಈ ಹಟಕೆ ನಂದು, ಈ ಹೋಟೆಲ್ ನಂದು ಅಂತ ನೋಡ್ಲಕ್ಕೆ ಹೋಗ್ಯಾರ. ನೀವು ಇದ್ರದನ್ನು ಬರೀದಿಲ್ಲ, ವಿದೇಶಕ್ಕೆ ಹೋಗಿಲ್ಲ. ವಿಜಯೇಂದ್ರ ಅವರು ಹಗಲು ರಾತ್ರಿ ಕರ್ನಾಟಕದ ಜನರ ಸಲ ದುಡಿತಾರ, ನೀವು ಹೊಡ್ಕೊತ್ಕೊಂಡಿರ್ತೀವಿ ಟಿ ವಿ ಒಳಗೆ. ನೀವಂದ್ರೆ ಏನು ಕತ್ತಿ ಕೇಳೋದು? ಈಗ ಯಡಿಯೂರಪ್ಪ ಕುಟುಂಬ ಇಡೀ ವಿದೇಶಕ್ಕೆ ಹೋಗೈತಿ ಇಲ್ಲ ಸ್ಪಷ್ಟೀಕರಣ ಕುಟುಂಬದವ್ರು ಎದಕ್ಕೆ ಹೋಗೈತಿ? ಎಲ್ಲಿ ಯಾವ ಊರಾಗ ಯಾವ ದೇಶನಾಗ ಆಸ್ತಿ ಮಾಡಿ ನೋಡ್ಲಕ್ಕೆ ಹೋಗಿತ್ತು? ಏನಲ್ಲಿ ಏನು ಗೋಳ್ಗುಮಟ್ ನೋಡ್ಲಕ್ಕೆ ಹೋಗ್ಯಾರ, ಉಪ್ಪಲಿಪುರಿ ನೋಡ್ಲಕ್ಕೆ ಹೋಗ್ಯಾರ? ಏನು ಅಲ್ಲಿ ಕೂತು ಟಿ ವಿ ಒಳಗೆ ಗೋಳ್ಗುಮಟ್ ನೋಡೋರು ಅದಾರ. ಸರ್, ಇನ್ನೊಂದು ಕುಮಾರಸ್ವಾಮಿ ಅವರು ಬಿಜೆಪಿ ಸೇರಿಸ್ಕೋಬೇಕು, ಮುಂದಿನ ಚುನಾವಣೆಯಲ್ಲಿ ಒಂದು ಗೆಲುವಿಗೆ ಅನುಕೂಲ ಆಗ್ತದೆ, ಮತ್ತು ನಿಖಿಲ್ ಕುಮಾರಸ್ವಾಮಿ ವಿಧಾನಸಭೆ ಚುನಾವಣೆ ನಿಂತು DCM ಆಗಬೇಕಂತ ಇಂಥ ಒಂದೇನೋ ಬೇಡಿಕೆ ಇಟ್ಟಿದ್ದಾರೆ ಅನ್ನೋಂಥ ಮಾಹಿತಿ. ನನಗೇನೂ ಗೊತ್ತಿಲ್ಲ. ಪಾಪ ಕುಮಾರಸ್ವಾಮಿ ಅವರ ಮನೆ ನಾವು ದೇವೇಗೌಡರ ಹತ್ರ ಹೋಗಿದ್ದೀವಿ, ಮಾತಾಡ್ಸಿ ಬಂದೀವಿ. ನಮ್ಮದೇನ ಅದು ಏನೂ ಚರ್ಚೆ ಆಗಿಲ್ಲ. ಮತ್ತು ಏನು ನಡೆದೈತೆ ದಿಲ್ಲ ನಮಗೇನು ಗುರ್ತಾಗೋದ್ರೆ ನಾವು BJP ಹೊರಗಿದ್ದೀವಿ. JDSನೂ ನಮ್ಮ ಸಂಪರ್ಕನಾಗಿಲ್ಲ. ನಾವು ನಮ್ಮ ಮಟ್ಟಿಗೆ ನಾವು ಹಿಂದೂ ಸಂಘಟನೆ ಮಾಡ್ಲಕತ್ತೀವಿ. ಕಳ್ಳ ಹಿಂದೂ ನಾಯಕರುಗಳಿಗೆ ಓಟ್ ಹಾಕ್ಬೇಡ್ರಪ್ಪ, ಭ್ರಷ್ಟರಿಗೆ ಲಫಂಗರಿಗೆ ಓಟ್ ಹಾಕ್ಬೇಡ್ರಿ, ನೀವನ್ನೆಲ್ಲ ಉದ್ಧಾರ ಮಾಡ್ತೀವಿ, ನಮ್ಮ ಕೈಗೆ ಅಧಿಕಾರ ಕೊಡ್ರೆ ಹೋಗ್ಲಕತ್ತೀವಿ. 2 ಲಕ್ಷ ಸರ್ಕಾರಿ ಹುದ್ದೆ ಇವತ್ತು ಖಾಲಿ ಅದಾವು. 1 ಲಕ್ಷ ಹುದ್ದೆ ತುಂಬಿದ್ರು 1 ಲಕ್ಷ ಕುಟುಂಬಗಳು BPLದಿಂದ ಹೊರಗೆ ಬರ್ತಾರೆ. ಅದರೊಳಗೆ SC ST ಜನಾಂಗದವರು 25,000 ಅವ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದೆ, ಹಿಂದುಳಿದವ್ರಿಗೂ ಸಿಗ್ತದೆ, ಎಲ್ಲ ಜನಾಂಗದಕ್ಕೂ ನೌಕರಿ ಸಿಗ್ತದೆ. ಇವತ್ತು ಏನು ಮಾಡಕತ್ತಾರೆ ಕಾಂಗ್ರೆಸ್ನವರು? ಮೊನ್ನೆ ಜಮೀರ್ ಅಹ್ಮದ್ ಖಾನು 400 ಹುಡುಗರಿಗೆ PSI ಟ್ರೈನಿಂಗ್ ಮುಸಲ್ಮಾನರಿಗೆ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ಕೂಡಿ PSI ಟ್ರೈನಿಂಗ್ ಕೊಡ್ಸ್ಲಕತ್ತಾರೆ. ಅಂದ್ರೆ ಮುಂದಿನ ದಿವಸನಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಾಗ ಮುಸಲ್ಮಾನರು ಒಬ್ಬ PSI ಬಂದರೆ ಹಿಂದೂಗಳ ಪರಿಸ್ಥಿತಿ ಏನು? ಆ 400-500 ಮಂದಿಗೆ ಏನು ಮಾನ್ಯ ಟ್ರೈನ್ ಕೊಟ್ಟಾರಲ್ಲ, ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ತಾರೆ. ಅವರೆಲ್ಲ PSI ಆಗ್ತಾರೆ. ಹಿಂದೂಗಳು ಎಲ್ಲಿ ಹೋಗ್ಬೇಕು? ದಲಿತರು ಎಲ್ಲಿ ಹೋಗ್ಬೇಕು? ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ. ಜಮೀರ್ ಅಹ್ಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ. ಇವತ್ತು ಪೊಲೀಸ್ ಇಲಾಖೆಯಲ್ಲೇ ಇಸ್ಲಾಮೀಕರಣ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ಲಾಕತ್ತಾರೆ, ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ. ಅದಕ್ಕೆ ನಾವು ಎಚ್ಚರ ಆಗ್ಬೇಕಂತೇಳಿ ಇದನ್ನು ನಾವು ಜಾಗೃತಿ ಮಾಡ್ತೀವಿ ಹೊರತು ನಾವು ಯಡಿಯೂರಪ್ಪನ ಮನೆಗೂ ಹೋಗೋದಿಲ್ಲ, ಯಾರ ಮನೆಗೂ ಹೋಗೋದಿಲ್ಲ. ಹೈಕಮಾಂಡದ ಕರೆದ್ರೆ ಗೌರವಯುತವಾಗಿ ಮಾತಾಡಿದ್ರೆ ಹೋಗ್ತೀವಿ, ಕರೀಲಿಲ್ಲ ಅಂದ್ರೆ ನಾವೇನು ನೀವು ಅಷ್ಟೇ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊತೀವಿ. ಯತ್ನಾಳ್ ರಾತ್ರಿ ಅವ್ರನ್ನ ಭೇಟಿಯಾಗ್ಯಾರ, ಇವರು ಸುಳ್ಳು ಏನು ಹೊಡಿಬೇಡ್ರಿ, ನಾವು ಯಾರ ಮನೆಗೆ ಹೋಗೋದಿದ್ರೆ ಗಂಟೆ ಹೊಡೆದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಹೇಳಿ ನಾವು ಹೊಂಟಿ ನೋಡ್ರಪ್ಪ ಅಮಿತ್ ಶಾ ಮನೆಗೆ ಅಂತ ಹೇಳಿ ಹೋಗ್ತೀನಿ. ಗಪ್ಚುಪ್ ರಾತ್ರಿ ಹೋದರು ಯತ್ನಾಳರು ಡೆಲ್ಲಿಯಲ್ಲಿ ಏಕೆ ಇದ್ದಾರೆ, ಅಮಿತ್ ಶಾ ಮನೆಗೆ ಹೋದರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಂತ ಹೊಡ್ಕೊತ್ಕೊಂಡ್ರಲ್ಲ.